ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸಬ್ರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಫಸ್ಟಿಗೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಿಕೊಂಡೆ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಬಿಟ್ಟು ಈಗ ಚೈನ್ಗಳನ್ನ ಹಾಕ್ತೀನಿ. ಚೈನು 1 2 ಚೈನ್ ಹಾಕ್ತೀನಿ. ಹಾಕ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಪಕ್ಕದಲ್ಲೇ ಬಟ್ಟೆಗೆ ತೂರಿಸ್ಬಿಟ್ಟು ದಾರ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಕಂಬ ಹಾಕ್ತೀನಿ. ಅಂದರೆ 2 ಲೂಪಿಂದ 1 ಸರಿ ದಾರ ಎಳ್ಕೊಂಡು ಬರಬೇಕು. ಇನ್ನೂ 2 ಲೂಪ್ ಇರುತ್ತಲ್ಲ, ಅದರಿಂದ ಮತ್ತೆ ದಾರ ಎಳ್ಕೊಂಡು ಬರಬೇಕು. ಈಗ ನಾನಿಲ್ಲಿ ಕಂಬಗಳನ್ನ ಟೋಟಲಾಗಿ ಎಷ್ಟು ಹಾಕಿದ್ದೀನಿ ಅಂತ ಕೌಂಟ್ ಮಾಡಿ ಹೇಳ್ತೀನಿ. ಫಸ್ಟಿಗೆ ಏನು 2 ಚೈನ್ ಹಾಕಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡ್ಬೋದು, ಇಲ್ಲ ಅದನ್ನು ಬಿಟ್ಬಿಟ್ಟು ಆದರೂ ಹಾಕ್ಬೋದು. ಇವಾಗ ನೋಡಿ 2 3 ಆಯಿತು, 4 5 ಹಾಕಿದ್ದೀನಿ. 5 ಹಾಕ್ಬಿಟ್ಟು 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಸ್ವಲ್ಪ ಕ್ರಾಸಾಗಿ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಕ್ರಾಸಾಗಿ ಈ ಥರ ಒಂದು 4 ಚೈನ್ ಅಷ್ಟು ಗ್ಯಾಪಿಗೆ, 4 ಅಥವಾ 5 ಚೈನ್ 4 ಚೈನ್ ಸಾಕಾಗುತ್ತೆ ಅಷ್ಟು ಗ್ಯಾಪಿಗೆ ಕ್ರಾಸಾಗಿ ಇಟ್ಕೊಂಡ್ಬಿಟ್ಟು ಒಂದು ಕಂಬ ಹಾಕ್ತೀನಿ. ಹಾಕಿದ ಮೇಲೆ 2 ಚೈನ್ ಹಾಕಿ ಒಂದು ಕಂಬ ಹಾಕಿದ ಮೇಲೆ ಇವಾಗ 1 2 3 4 ಚೈನ್ ಹಾಕ್ತೀನಿ. ಹಾಕಿಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಫಸ್ಟಿಗೆ ಯಾವ ಥರ ನಾವು ಕ್ರಾಸಾಗಿ ಕಂಬ ಹಾಕಿದ್ವಲ್ಲ ಆ ಕಂಬದ ಪಕ್ಕದಲ್ಲೇ ಅದೇ ಪಾಯಿಂಟಿಗೆ ಇನ್ನೊಂದು ಕಂಬ ಹಾಕ್ತೀನಿ. ಕಂಬ ಹಾಕ್ಬಿಟ್ಟು 1 2 ಚೈನ್ಗಳನ್ನ ಹಾಕ್ತೀನಿ ನಾನಿಲ್ಲಿ. ನೋಡಿ 1 2 ಚೈನ್ ಹಾಕ್ತೆ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತು ಈ 2 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ, ಅದೇ ಕ್ರಾಸಾಗಿ ಬಂದುಬಿಡುತ್ತೆ. ಫಸ್ಟಿಗೆ ಮಾತ್ರ ನಾವು ಸ್ವಲ್ಪ ಕ್ರಾಸಾಗಿ ಹಾಕ್ತೀವಿ. ಸೆಕೆಂಡ್ 2 ಚೈನ್ ಹಾಕಿ ಕಂಬ ಹಾಕುವಾಗ ಆ ಲೈನ್ ಅದಾಗೆ ಬರುತ್ತೆ. ಮತ್ತು ಕಂಬ ಹಾಕ್ತಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಕಂಬದ ಪಕ್ಕದಲ್ಲೇ ಗ್ಯಾಪ್ ತುಂಬ ಬಿಡದೇ ಪಾಯಿಂಟ್ ಟು ಪಾಯಿಂಟ್ ಪಕ್ಕದಲ್ಲೇ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. 5 ಕಂಬನಾದರೂ ಹಾಕ್ಬೋದು ನೀವು, ಇಲ್ಲಿ 6 ಕಂಬಗಳನ್ನಾದರೂ ಹಾಕ್ಬೋದು, ಅದಕ್ಕಿಂತ ಜಾಸ್ತಿ ಬೇಡ. ನೋಡಿ ಇವಾಗ 4ನೇ ಕಂಬ ಆಯಿತು, 5ನೇ ಕಂಬ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಎಲ್ಲ ದಾರಗಳು ಬರೋ ಥರ ನೀಟಾಗಿ ಒಂದೇ ಹೈಟ್ನಲ್ಲಿ ಕಂಬಗಳನ್ನ ಹಾಕ್ಕೋಬೇಕು. ಒಂದು ಹೆಚ್ಚು ಒಂದು ಕಮ್ಮಿ ಈ ಥರ ಮಾಡೋದಕ್ಕೆ ಹೋಗ್ಬಿಡಿ. ನೋಡಿ 5 ಕಂಬ, 2 ಚೈನು 1 ಕಂಬ, 4 ಚೈನು 1 ಕಂಬ, ಮತ್ತು 2 ಚೈನು ಮತ್ತು 5 ಕಂಬ ಹಾಕಿದ ಮೇಲೆ ಮತ್ತೆ 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀನಿ. 4 ಚೈನ್ ಅಷ್ಟು ಗ್ಯಾಪ್ ದೂರದಲ್ಲಿ ಕ್ರಾಸಾಗಿ ಮತ್ತೆ ಒಂದು ಕಂಬ ಹಾಕ್ತೀನಿ. ದಾರ ಎಳ್ಕೊಂಡು ಬರಬೇಕು. 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಕಂಬ ಹಾಕ್ಬಿಟ್ಟು ಈಗ 2 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಅದೇ ಪಾಯಿಂಟ್ಗೆ ಏನು ಕಂಬ ಕ್ರಾಸಾಗಿ ಹಾಕಿದ್ವಲ್ಲ ಅದೇ ಕಂಬದ ಕ್ರಾಸಿಗೆ ಮತ್ತೆ ಕರೆಕ್ಟಾಗಿ ಒಂದು ಪಾಯಿಂಟಿಗೆ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿ ಮತ್ತೆ 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀನಿ. ಮತ್ತು ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟು ಮತ್ತು ಇಲ್ಲಿ ಕಂಬಗಳನ್ನ ಹಾಕ್ತೀನಿ. ಇದೇ ಥರನೇ ಬೇಸ್ ಲೈನ್ ಫುಲ್ಲೂ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಏನಿಲ್ಲ, 5 ಕಂಬ 2 ಚೈನು 1 ಕ್ರಾಸ ಕಂಬ ಇದೇ ಥರನೇ ಹಾಕ್ಕೊಂಡ್ಬಿಟ್ಟು ನೋಡಿ 2 ಚೈನ್ ಹಾಕಿದ್ಮೇಲೆ 2 ವಿ ಶೇಪ್ನಲ್ಲಿ ಕಂಬ ಬರುತ್ತೆ. ಅವೆರಡು ಕಂಬದ ಮಧ್ಯದಲ್ಲಿ 4 ಚೈನ್ ಇರುತ್ತೆ. ಮತ್ತು 2 ಚೈನು ಮತ್ತು 5 ಕಂಬಗಳು ಅಥವಾ 6 ಕಂಬಗಳನ್ನಾದರೂ ಹಾಕ್ಕೋಬೋದು. ನಾನು ಲಾಸ್ಟಿಗೆ ಇಲ್ಲಿ 1-2 ಎಕ್ಸ್ಟ್ರಾ ಚೈನ್ ಹಾಕಿ ದಾರನ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿಬಿಟ್ಟು ನಮ್ಮ ಕಡೆ ಎಳ್ಕೊಂಡು ಇವಾಗ ಸ್ವಲ್ಪ ಎಳ್ಕೊಂಡ್ಬಿಟ್ರೆ ಟೈಟಾಗಿ ಕೂರುತ್ತೆ. ಆ ಏನು ದಾರ ಇರುತ್ತಲ್ಲ, ನೀವು ಕುಚ್ಚು ಕಟ್ಟಿದರೆ ಸೇರಿಸ್ಕೊಂಡು ಕಟ್ಟಿ, ಇದಂದಲೇ ಕುಚ್ಚು ಕಟ್ಟಲ್ಲ ಅಂದರೆ ಬ್ಯಾಕ್ ಸೈಡ್ ಗಮ್ ಹಾಕಿ ಅಂಟಿಸ್ಕೋಬೇಕು. ಇವಾಗ ಫಸ್ಟ್ನೇದೇನು 2 ಚೈನ್ ಇತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿರೋಂಥ ಸಿಂಗಲ್ ಏನು ಕಂಬದ ಮೇಲೆ ಹೋಲ್ಸ್ ಇರುತ್ತಲ್ಲ ಆ ಹೋಲ್ ಮೇಲೆ ನಾನು ಒಂದು ಕಂಬ ಹಾಕಿದೆ, ಒಂದು ಚೈನ್ ಲಾಕ್ ಹಾಕಿದೆ, 2ನೇ ಲಾಕ್, 3ನೇ ಲಾಕ್ ಹಾಕ್ತೀನಿ. 3 ಕಂಬದ ಮೇಲೆ ನೋಡಿ 3 ಲಾಕ್ ಹಾಕಿದೆ. ಹಾಕಿದ ಮೇಲೆ ಇವಾಗ ಸೂಜಿ ಮೇಲೆ 2 ಸರಿ ದಾರ ತೊಗೊಳ್ತೀನಿ. ಇಲ್ಲೇನು 4 ಚೈನ್ ಇತ್ತಲ್ಲ ಮಧ್ಯದಲ್ಲಿ, ಈ 4 ಚೈನ್ ಒಳಗಡೆಗೆ ಸೂಜಿನ ತೂರಿಸ್ಬಿಟ್ಟು ದಾರ ತಂದು 2 ಲೂಪಿಂದ 1 ಸರಿ 2 ಲೂಪಿಂದ 1 ಸರಿ ಮತ್ತು 2 ಲೂಪಿಂದ 1 ಸರಿ ಟ್ರಿಬಲ್ ಕ್ರೋಶೆ ಹಾಕಿದೆ. ಟ್ರಿಬಲ್ ಕ್ರೋಶೆ ಹಾಕ್ಬಿಟ್ಟು 3 ಚೈನ್ ಹಾಕ್ತೀನಿ. ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡ್ಕೊತೀನಿ. ನಿಮಗೆ ಟ್ರಿಬಲ್ ಕ್ರೋಶೆ ಬೇಡ, ಪಿಕಾಟ್ ಬೇಡ ಅಂದರೆ ನೀವು ಜಸ್ಟ್ ಕಂಬನಾದರೂ ಹಾಕ್ಬೋದು. ಅಂದರೆ ಟ್ರಿಬಲ್ ಕ್ರೋಶೆ ಅಷ್ಟೇ ಹಾಕ್ಬೋದು. ಪಿಕಾಟ್ ಬೇಡ ಅಂದರೆ ಒಂದು ಬೀಡ್ ಹಾಕಿಬಿಟ್ಟು ಮತ್ತೆ
ಒಂದು ಟ್ರಿಬಲ್ ಕ್ರೋಶೆ ಹಾಕ್ಬೋದು. ಇಲ್ಲಿ ನಾನು ಬೀಡ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ, ಹಾಗಾಗಿ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಪಿಕೌಟ್ ಹಾಕ್ತಾಯಿದ್ದೀನಿ. ಪಿಕೌಟ್ ಬೇಡ ಅಂದರೆ ನಾನು ಹೇಳಿದ್ನಲ್ಲ, ಒಂದು ಬೀಡನ್ನ ಹಾಕ್ಬೋದು, ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಬೋದು. 3 ಆಯಿತು. ಈಗ 4ನೇ ಟ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು 1 2 3 ಚೈನ್ ಹಾಕ್ತೀನಿ. ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ 4 ಪಿಕೌಟ್ ಮಾಡ್ತೀನಿ. ಇಲ್ಲಿ ನೋಡಿ 4 ಆಯಿತು. ಇವಾಗ ಸ್ವಲ್ಪ ದಾರನ ಮೇಲೆ ಎತ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಗೆಜ್ಜೆ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ಗೆಜ್ಜೆ ಬೀಡ್ ಬೇಡ ಅಂದರೆ ಮಾಮೂಲಿ ಸಿಂಪಲ್ ಬೀಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ನಾನು ಇಲ್ಲೊಂದು ಗೆಜ್ಜೆ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಗೆಜ್ಜೆ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ನೋಡಿ, ಆ ಪಿಕೌಟ್ ಮಧ್ಯದಲ್ಲಿ ಹಾಕಿದ ಲಾಕ್ ಇರ್ತಲ್ಲ ಗೊತ್ತಲ್ಲ, ಈ ಲಾಕ್ ಒಳಗಡೆಗೆ ಸೂಜಿನ ತೂರಿಸ್ಬಿಟ್ಟು ದಾರ ತಂದು ಒಂದು ನಾಟ್ ಹಾಕ್ತೀನಿ. ನಾಟ್ ಹಾಕಿದ್ಮೇಲೆ ಗಂಟು ಹಾಕಿದ್ಮೇಲೆ ಸೂಜಿ ಮೇಲೆ ಮತ್ತೆ 2 ಸರಿ ದಾರ ತೊಗೊಂಡು ಆ 4 ಚೈನ್ ಗ್ಯಾಪ್ ಒಳಗಡೆಗೆ ಮತ್ತೆ 2ರಿಂದ 1 ಸರಿ 2ರಿಂದ 1 ಸರಿ ಕಂಬ ಹಾಕ್ತೀನಿ, ಟ್ರಿಬಲ್ ಕ್ರೋಶೆ ಹಾಕ್ತೀನಿ. ಇಲ್ಲಿ ಯಾವ ಥರ 4 ಪಿಕೌಟ್ ಮಾಡಿದ್ನಲ್ಲ ಅದೇ ಥರನೇ ಈ ಕಡೆಗೂ 4 ಕಂಬಗಳನ್ನ ಹಾಕಿಬಿಟ್ಟು, ಅಂದರೆ ಟ್ರಿಬಲ್ ಕ್ರೋಶೆ ಹಾಕಿ 4ಕ್ಕೂ ಪಿಕೌಟ್ ಮಾಡ್ತೀನಿ. ತುಂಬ ಈಸಿಯಾಗಿದೆ. ಕುಚ್ಚು ಬೇಡ ಅಂದರೆ ಇದನ್ನು ಬಾರ್ಡರ್ ಲೈನ್ ಡಿಸೈನ್ ಥರ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ನೀವೇ ನೋಡ್ಬೋದು. 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆನ ಹಾಕಬೇಕು. ಕಂಬ ಹಾಕೋದಕ್ಕೆ ಹೋಗ್ಬೇಡಿ, ಆರ್ಚ್ ತುಂಬ ಚಿಕ್ಕದು ಬಂದುಬಿಡುತ್ತೆ. ಹಂಗಾಗಿ ಟ್ರಿಬಲ್ ಕ್ರೋಶೆ ಹಾಕೋದಕ್ಕೆ ಆದಷ್ಟು ಟ್ರೈ ಮಾಡಿಬಿಟ್ಟು ಟ್ರಿಬಲ್ ಕ್ರೋಶೆ ಹಾಕಿ ಸ್ವಲ್ಪ ಆರ್ಚ್ ಬ್ರಾಡಾಗಿರುತ್ತೆ. 4 ಟ್ರಿಬಲ್ ಕ್ರೋಶೆ ಮತ್ತು 3 ಚೈನು, 1 2 3 ಚೈನ್ ಹಾಕ್ತೀನಿ ಮತ್ತು ಪಿಕೌಟ್ ಮಾಡ್ತೀನಿ. ಈ ಆರ್ಚ್ನ ಇವಾಗ ಈ ಕಡೆಯಿಂದ 2ನೇ ಕಂಬದ ಮೇಲೆ ನಾನು ನೋಡಿ 1 2 3 ಇರುತ್ತಲ್ಲ, ಈ ಕಡೆಯಿಂದ 3ನೇದು ಮಧ್ಯದ ಮೇಲೆ ನಾನು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡು ಒಂದು ಎಕ್ಸ್ಟ್ರಾ ಮತ್ತು ಒಂದು ಲಾಕ್ ಆದಮೇಲೆ ಡಿಸೈನು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು 4 ಚೈನ್ ಇತ್ತಲ್ಲ ಆ ಗ್ಯಾಪ್ ಒಳಗಡೆಗೆ ಮತ್ತೆ ಟ್ರಿಬಲ್ ಕ್ರೋಶೆ ಹಾಕ್ತೀನಿ. 3 ಚೈನು ಮತ್ತು ಒಂದು ಪಿಕೌಟ್ ಮತ್ತು ಟ್ರಿಬಲ್ ಕ್ರೋಶೆ ಹಾಕ್ತೀನಿ. ಹಾಕಿಬಿಟ್ಟು ಮತ್ತು 3 ಚೈನು ಪಿಕೌಟ್ ಇದೇ ಥರ ನಾನು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ ಇವಾಗ 4 ಆಯಿತು. ಇವಾಗ 4ನೇ ಕಂಬದ ಮೇಲೆ ನಾನಿವಾಗ ಆ ಗೆಜ್ಜೆ ಬೀಡನ್ನ ಹಾಕ್ತೀನಿ. ಗೆಜ್ಜೆ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ನೋಡಿ ಇಲ್ಲಿ ಲಾಕ್ ಇದೆಯಲ್ಲ, ಕಾಣ್ತಾ ಇದೆಯಲ್ಲ, ಇದ್ರೊಳಗಡೆ ಹೋಗಿ ದಾರ ತಂದುಬಿಟ್ಟು ನೋಡಿ ಲಾಕ್ ಒಳಗಡೆ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಪಿಕೌಟ್ ಮಾಡ್ತೀವಲ್ಲ, ಅಲ್ಲಿ ದಾರ ಇರುತ್ತೆ, ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಈ ಗೆಜ್ಜೆ ಬೀಡನ್ನ ಒಂದು ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತೆ ಡೈರೆಕ್ಟಾಗಿ ಕಂಬನ ಅಂದರೆ ಟ್ರಿಬಲ್ ಕ್ರೋಶೆನ ಹಾಕಿಬಿಟ್ಟು ಪಿಕೌಟ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಿಮಗೆ ಕುಚ್ಚು ಬೇಡ ಅಂದರೆ ಈ ಥರ ಮಾಡಿ, ಕುಚ್ಚು ಬೇಕು ಅಂದರೆ ಇಲ್ಲಿ 4 ಏನು ಟ್ರಿಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದು ಹಾಕಿದ್ಮೇಲೆ ಆ ಬೀಡ್ ಬದಲು 2 ಚೈನ್ ಹಾಕಬೇಕು. 2 ಚೈನ್ ಹಾಕಿದರೆ ಆ ಮಧ್ಯದಲ್ಲಿ ಆ ಬೀಡ್ಸ್ ಮಧ್ಯದಲ್ಲಿ ನೀವು ಕುಚ್ಚು ಕಟ್ಟಿ ಕೊಡ್ಬೋದು. ಆ ಥರನೂ ಮಾಡ್ಬೋದು. ಕುಚ್ಚು ಬೇಡ ಅಂದರೆ ಈ ಥರ ಹಾಕಿ, ಕುಚ್ಚು ಬೇಕು ಅಂದರೆ ನಾನು ಹೇಳಿದ್ನಲ್ಲ ಒಂದು ಐಡಿಯಾ, ಆ ಬೀಡ್ಸ್ ಬದಲು ಅಲ್ಲಿ 4 ಕಂಬ ಆದಮೇಲೆ 4 ಪಿಕೌಟ್ಸ್ ಆದಮೇಲೆ 2 ಚೈನ್ ಹಾಕಿಬಿಟ್ಟು ಆ 2 ಚೈನಿಗೆ 130 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡ್ಬಿಟ್ಟು ಕುಚ್ಚು ಕಟ್ಟಿ ಕೊಡ್ಬೋದು. ನೀವು ಆ ಥರನೂ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. 2 ಸ್ಟೆಪ್ನಲ್ಲಿ ತುಂಬ ಚೆನ್ನಾಗಿರೋಂತಹ ಬ್ರೈಡಲ್ ಸ್ಯಾರಿ ಡಿಸೈನು, ಬಾರ್ಡರ್ ಲೈನ್ ಡಿಸೈನು ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ಥರ ಬಾರ್ಡರ್ ಲೈನ್ ಡಿಸೈನ್ಸ್ನ ತುಂಬ ಹಾಕಿದ್ದೀನಿ. ನೀವು ನನ್ನ ಚಾನಲಲ್ಲಿ ಹೊಸಬ್ರಾಗಿದ್ದರೆ ಚಾನಲ್ನಲ್ಲಿ ಚೆಕ್ ಮಾಡಿ. ಥಂಬ್ನೇಲ್ನಲ್ಲಿರುತ್ತೆ 250, 300, 400ವರೆಗೂ ನಿಮಗೆ ಚಾರ್ಜಸ್ನಲ್ಲಿ ಎಲ್ಲ ಥರದ ಕುಚ್ಚು ಡಿಸೈನ್ಸು ನಿಮಗೆ ಸಿಗುತ್ತೆ, ನೋಡ್ಬೋದು. ಕಲರ್ ಮ್ಯಾಚಿಂಗು ನಿಮ್ಮ ಏನು ಸ್ಯಾರಿ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಕಲರ್ ಸ್ಯಾರಿ ಮೇಲೆ ಬೇಸ್ ಲೈನು ಮತ್ತು ಏನು ವರ್ಕ್ ಇದೆಯಲ್ಲ ಅದನ್ನು ಚೂಸ್ ಮಾಡಿ ಹಾಕ್ಕೋಬೋದು.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.